ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ತೊರಂಗದೊಡ್ಡಿ ದಿವಾಕರ್. ಇವತ್ತು ನಮ್ಮ ರೇಷ್ಮೆ ತೋಟದಲ್ಲಿ ಅಂದರೆ ಹಿಪ್ಪನೇರಳೆ ಸೊಪ್ಪಿನಲ್ಲಿ ಈ ತುಕ್ರ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಾ ಇದೆ. ಎಲ್ಲ ತೋಟಗಳಲ್ಲೂ ಕಂಡು ಬರ್ತಾ ಇದೆ. ಸ್ನೇಹಿತರೆ, ಇದಕ್ಕೆ ಒಂದು ಮೂಲ ಕಾರಣ ಎಂದರೆ ನಾವು ರೇಷ್ಮೆ ತೋಟನ ತುಂಬ ನೀಟಾಗಿ ಇಟ್ಕೊಂಡಿರೋದು ಒಂದು ಒಂದು ಬಗೆಯ ಕಾರಣ ಆಗಿದೆ. ಅದು ಬಿಟ್ಟರೆ ಇದು ಒಂದು ಜೀವನವನ್ನು ಅಂದರೆ ಅದರ ಒಂದು ಬದುಕೋದಕ್ಕೋಸ್ಕರಾಗಿ ನಮ್ಮ ಬೇರೆ ಎಲ್ಲೂ ಅವಕಾಶ ಸಿಗದಿರೋದ್ರಿಂದ ನಮ್ಮ ರೇಷ್ಮೆ ಸೊಪ್ಪಿನ ಮೇಲೆ ಅವಲಂಬಿತವಾಗಿ ಬರ್ತಾ ಇದೆ. ಅದು ರೇಷ್ಮೆ ಸೊಪ್ಪಿನ ಮೇಲ್ಭಾಗದ ಅಂದರೆ ಸುಳಿ ಭಾಗದಲ್ಲಿ ತುಂಬ ಮೃದುವಾಗಿರೋದ್ರಿಂದ ಅಲ್ಲಿ ರಸ ಇರೋಂಥ ಕೆಲಸ ಮಾಡ್ತಾ ಇದೆ. ಇದರಿಂದ ನಮ್ಮ ರೇಷ್ಮೆ ಸೊಪ್ಪಿನ ಉತ್ಪಾದನೆಯಲ್ಲಿ ತುಂಬಾ ಉತ್ಪಾದನೆ ಕುಂಠಿತವಾಗಿ ನಾವು ನಿರೀಕ್ಷೆ ಅಂದರೆ ನಾವು ಏನು ಮೊಟ್ಟೆ ತಗೊಬರಬೇಕು, ಎಷ್ಟು ಸೊಪ್ಪು ಉತ್ಪಾದನೆ ಆಗಬೇಕು ಅದು ಆಗ್ತಾಯಿಲ್ಲ. ಇದು ರಸ ಇರೋದರಿಂದ ಸುಳಿ ಭಾಗ ಗಂಟು ಕಟ್ಟಿಕೊಂಡು ನಮಗೆ ಬೆಳವಣಿಗೆ ಕುಂಠಿತ ಆಗ್ತಾಯಿದೆ. ಇದನ್ನು ನಾವು ಒಂದು ಜನರಲ್ಲಾಗಿ ನಾವು ಯೋಚನೆ ಮಾಡೋದಾದರೆ, ನಾವು ತುಂಬ ತೋಟಗಳು ನೀಟಾಗಿ ಇಡೋದ್ರಿಂದ ಇದು ನಮ್ಮ ರೇಷ್ಮೆ ಸೊಪ್ಪಿಗೆ ತುಂಬಾ ಸಮಸ್ಯೆ ಕೊಡ್ತಾ ಇದೆ. ಇದರಲ್ಲಿ ನಾವು ಸೆಣಬು ಅಥವಾ ಮತ್ತೇನಾದರೂ ಹುರುಳಿ ಗಿಡ ಮತ್ತೇನಾದರೂ ಕಳೆ ಬೆಳೆಯೋದಕ್ಕೆ ಇಂಥ ಸಂದರ್ಭದಲ್ಲಿ ನಾವು ಅವಕಾಶ ಕೊಟ್ಟರೆ ಒಂದು ನೈಸರ್ಗಿಕವಾಗಿ ಇದರಿಂದ ಅಂದರೆ ಈ ಸಮಸ್ಯೆಯಿಂದ ನಾವು ತಪ್ಪಿಸ್ಕೋಬೋದು. ಅದಾಗೂ ನಮಗೆ ಸಮಸ್ಯೆ ಕೊಡ್ತಾ ಇದೆ ಅಂದರೆ ನಾವು ಭೂಮಿಗೆ ಸ್ವಲ್ಪ ಬೇವಿನ ಹಿಂಡಿ ಎಲ್ಲ ಕೊಡೋದ್ರಿಂದನೂ ಇದರ ಒಂದು ಬೆಳವಣಿಗೆಯನ್ನು ಇದರ ಒಂದು ಸಮಸ್ಯೆ ನಮಗೆ ಕಡಿಮೆ ಆಗುತ್ತೆ. ಸುಳಿ ಭಾಗದಲ್ಲಿ ಗಂಟು ಕಟ್ಟಿ ಅಂದರೆ ನೆಕ್ಸ್ಟ್ ಹಂತದ ಅಂದರೆ ಎರಡನೇ ಹಂತದ ಬೆಳವಣಿಗೆನೇ ಇಲ್ಲದೆ ತುಂಬ ನಮಗೆ ಸೊಪ್ಪು ಉತ್ಪಾದನೆಯಲ್ಲಿ ರೇಷ್ಮೆ ಸೊಪ್ಪು ಎಲೆ ಉತ್ಪಾದನೆಯಲ್ಲಿ ತುಂಬ ಕುಂಠಿತವಾಗುತ್ತೆ. ಇದು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ನೋಡಿ ಸ್ನೇಹಿತರೆ, ಈ ರೀತಿ ಒಂದು ಏನು ಮಾದರಿ ಇರುತ್ತೆ. ಇದು ಬೇರೆ ಸಸ್ಯಗಳನ್ನು ಅವಲಂಬಿತವಾಗಿರುತ್ತೆ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ. ಇದು ತೋಟದಲ್ಲಿರುವಂಥ ಕಾಂಗ್ರೆಸ್ ಗಿಡದಲ್ಲಿದೆ. ಅದು ಹಂಗಾದರೆ ನಾವು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ತೋಟದಲ್ಲಿ ಬೇರೆ ಕಳೆ ಇದ್ದರೂ ಕೂಡ ನಮಗೆ ಇದರ ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಅಂದರೆ ಬೇರೆ ಸಸ್ಯಗಳ ಮೇಲೂ ಇದು ಜೀವಿಸಬಲ್ಲದು. ಅದರಿಂದ ಡೈವರ್ಟ್ ಮಾಡೋದಕ್ಕೆ ನಮ್ಮ ತೋಟದಲ್ಲಿ ಇಂಥ ಸಂದರ್ಭದಲ್ಲಿ ಕಳೆ ಬೆಳೆಯೋದು ಸೂಕ್ತ. ಮತ್ತು ಸ್ನೇಹಿತರೆ, ರಾಸಾಯನಿಕವಾಗಿ ನಾವು ಹತೋಟಿಗೆ ತೊಗೋಬೇಕಾದ್ರೆ ಈ ಹಂತದ ಒಂದು ಸೊಪ್ಪು ಬೆಳೆದಿರೋವಾಗ ನಾವು ಟಾಟಾ ಸುಲ್ಟಾಪ್ ಅಂದರೆ 80% WG ಟಾಟಾ ಮಾತ್ರ ಯೂಸ್ ಮಾಡಬೇಕು, ಟಾಟಾ ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡಬೇಕು. ಈ ಹಂತದ ಅಂದರೆ 1 ಅಡಿ ಅರ್ಧ ಅಡಿ ಚಿಗುರಿರೋ ಹಂತದಲ್ಲಿ ಟಾಟಾ ಸುಲ್ಟಾಫನ್ನು ಪ್ರತಿ ಲೀಟ್ರಿಗೆ 3 ಗ್ರಾಮ್ ಹೆಚ್ಚಿಗೆ ಹಾಕ್ಕೋಬಾರ್ದು. ಇದರಿಂದ ಏನು ತೊಂದರೆ ಇಲ್ಲ ಅಂತಂದ್ಬಿಟ್ಟು ಸುಮಾರು ಬಾರಿ ಇದನ್ನು ಹೆಚ್ಚಿಗೆ ಬಳಸಿ ಸಮಸ್ಯೆಗಳಾಗಿರೋಂಥ ಉದಾಹರಣೆಗಳು ಇದೆ. ಪ್ರತಿ ಲೀಟ್ರಿಗೆ 3 ಗ್ರಾಮು, ಇಲಾಖೆ ಹೇಳೋದು ಅಷ್ಟೇ. 3 ಗ್ರಾಮು 1 ಲೀಟ್ರಿಗೆ ನೀಟಾಗಿ ಮಿಶ್ರಣ ಮಾಡಿಕೊಂಡು ಒಂದು ಸಿಂಗಲ್ ಸ್ಪ್ರೇ ಅಂದರೆ 1 ಅಡಿ ಅರ್ಧ ಅಡಿ ಚಿಗುರಿರೋ ಸಿಂಗಲ್ ಸ್ಪ್ರೇ ಮಾಡೋದು. ಎರಡನೇ ಹಂತದ ಸಿಂಪರಣೆ 1-1.5 ಅಡಿ ಚಿಗುರಿರೋವಾಗ ಶುದ್ಧ ಬೇವಿನ ಎಣ್ಣೆ 80 ಲೀಟ್ರ್ ನೀರಿಗೆ 1/4 ಲೀಟ್ರ್ ಬೇವಿನ ಎಣ್ಣೆನ ಮಿಶ್ರಣ ಮಾಡಿಕೊಂಡು ₹2 ಶಾಂಪು ಎರಡಾದರೂ ಆಗ್ಬೋದು, ಅಥವಾ 2 ಕೋಳಿ ಮೊಟ್ಟೆನೇ ಅಂದರೆ ಕೆಲವರು ನೈಸರ್ಗಿಕವಾಗಿ ಕೋಳಿ ಮೊಟ್ಟೆಯಲ್ಲೂ ಬೇವಿನ ಎಣ್ಣೆ ಅಂತ ಕರಗಿಸುವಂಥ ಗುಣ ಇದೆ ಅನ್ನೋದರಿಂದ ಕೋಳಿ ಮೊಟ್ಟೆಯ ವಿಚಾರ ಹೇಳ್ತಾ ಇದ್ದೀನಿ. ಜನರಲ್ಲಾಗಿ ನಾವು 2-3 ಶಾಂಪು ₹2 ಶಾಂಪನ್ನ ಚೆನ್ನಾಗಿ ಮಿಶ್ರಣ ಮಾಡಿ 80 ಲೀಟ್ರಿಗೆ ನಾವು ಮಿಶ್ರಣ ತಯಾರು ಮಾಡಿಕೊಂಡು 2 ಬಾರಿ ಅಂದರೆ ನಾವು ಈ ಥರ ಸಮಸ್ಯೆ ಇರೋಂಥ ತೋಟಗಳಲ್ಲಿ 2 ಬಾರಿ ಸ್ಪ್ರೇ ಮಾಡೋದ್ರಿಂದ ನಮಗೆ ಈ ಸಮಸ್ಯೆ ಹತೋಟಿಗೆ ಬರುತ್ತೆ ಮತ್ತು ಒಳ್ಳೆಯ ಗುಣಮಟ್ಟದ ಸೊಪ್ಪು ಉತ್ಪಾದನೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ಇದು ತುಂಬ ನೈಸರ್ಗಿಕವಾಗಿರುವಂಥ ಉತ್ಪನ್ನ, ನೈಸರ್ಗಿಕವಾಗಿ ಬಳಸೋಂಥ ವಿಧಾನಗಳಿದು. ಇದರಿಂದ ನಮ್ಮ ರೇಷ್ಮೆ ಹುಳುಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ. ಬೇವಿನ ಎಣ್ಣೆನೂ ಒಂದು ರೀತಿಯ ಪೋಷಕಾಂಶನೇ. ಧನ್ಯವಾದ ಸ್ನೇಹಿತರೆ.